ನಮಸ್ಕಾರ ವೀಕ್ಷಕರೇ. ಇವತ್ತು ನಾವೊಂದು ಸಮಾಜದಲ್ಲಿರುವಂತಹ ಒಂದು ಗಂಭೀರವಾದಂತಹ ಸಮಸ್ಯೆ ಬಗ್ಗೆ ನಾವು ಚರ್ಚಿಸೋಣ. ಯಾಕೆಂದರೆ ತುಂಬ ಇತ್ತಿತ್ತಲಾಗಿ ವೈರಲ್ ಟ್ರೆಂಡ್ ಆಗ್ತಾಯಿದೆ ಮತ್ತು ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಒಂದು ಜನಗಳ ಮಧ್ಯದಲ್ಲಿ ಸುಮಾರು ಓಡಾಡ್ತಾ ಇದೆ. ಈ ಸಮಸ್ಯೆಯನ್ನು ಖಂಡಿತವಾಗಿಯೂ ಕೂಡ ಈ ಪ್ರಶ್ನೆಯನ್ನು ಖಂಡಿತವಾಗಿ ಕೂಡ ನಿಮ್ಮ ಜೀವನದಲ್ಲಿ ನೀವು ಈ ಸಮಸ್ಯೆಯನ್ನು ಕೇಳಿರ್ತೀರಾ, ಯಾರಾದರೂ ಈ ಥರನ ಹೇಳಿರ್ತಾರಾ. ಸೊ ಅಂತಹ ಟಾಪಿಕ್ಕನ್ನು ಪಿಕ್ ಮಾಡಿಕೊಂಡು ನಾನು ಇವತ್ತು ಚರ್ಚೆ ಮಾಡ್ತಿದ್ದೀನಿ. ಅದು ಬೇರೆ ಏನೂ ಅಲ್ಲ, ನೇಮ್ ಚೇಂಜ್, ಲೆಟರ್ ಬೇಸ್ಡ್ ಪ್ರಿಡಿಕ್ಷನ್, ನ್ಯೂಮರಾಲಜಿ. ಸೊ ಇದ್ರ ಬಗ್ಗೆ ಇವತ್ತು ಒಂದು ಪ್ರಾಕ್ಟಿಕಲ್ ಆಗಿ ನಿಮಗೆ ಹಿಂಟ್ ಕೊಡ್ತೀನಿ. ಈ ಹಿಂದೆ ನಮ್ಮ ಮೈಸೂರಿಗೆ ಹೋಗಿದ್ವಿ ಒಂದು ಕನ್ಸಲ್ಟೇಷನಲ್ಲಿ. ಅಲ್ಲಿ ಒಂದು 35-40 ಪ್ರಾಯದ ಒಬ್ಬಳು ಮಹಿಳೆ ನನ್ನನ್ನು ಅಪ್ರೋಚ್ ಆಗಿ ಪದೇ ಪದೇ ಕೇಳ್ತಾ ಇದ್ಲು, ಗುರುಗಳೇ ನೀವು ನಿಮ್ಮ ಒಂದು ಆಟೋ ರೈಟಿಂಗ್ ಮುಖಾಂತರ ನನ್ನ ಸ್ಟಾರ್ಟಿಂಗ್ ಲೆಟ್ರ್ ಹೇಳಿ, ನಿಮ್ಮ ಆಟೋ ರೈಟಿಂಗ್ ಮುಖಾಂತರ ನನಗೆ ಒಂದು ನೇಮ್ ಕರೆಕ್ಷನ್ ಮಾಡಿಕೊಡಿ. ಸೊ ಈ ಥರ 2-3 ಸಾರಿ ಪದೇ ಪದೇ ಒಂದು ರಿಕ್ವೆಸ್ಟ್ ಇಟ್ಲು. ಸೊ ಅವ್ರು ಹೇಗೆಂತಂದರೆ ಒಳ್ಳೆ ವಿದ್ಯಾವಂತೆ, ಒಳ್ಳೆ ಉದ್ಯೋಗದಲ್ಲಿದ್ದಾರೆ, ಒಳ್ಳೆ ದಾಂಪತ್ಯ ಎಲ್ಲ ಚೆನ್ನಾಗಿದೆ. ಸೊ ಈ ಥರವಾಗಿ ಅವ್ರು ಪದೇ ಪದೇ ಕೇಳಿದಾಗ ನನ್ನಲ್ಲಿ ಡೌಟು, ಯಾಕೆ ಈ ಥರ ಕೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಅವಳು ಹೇಳಿದ್ಲು, ಇಲ್ಲ ಗುರುಗಳೇ, ನನಗೊಬ್ಬರು ಜ್ಯೋತಿಷಿ ಸಜೆಸ್ಟ್ ಮಾಡಿದ್ದಾರೆ, ನನ್ನ ಹೆಸರು ಸರಿಯಿಲ್ಲ, ನನ್ನ ಹೆಸರಲ್ಲಿ ಸಮಸ್ಯೆ ಇದೆ, ಈ ಥರ ಸಮಸ್ಯೆ ಇರೋದ್ರಿಂದ ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ನಾನು ಕೊನೆಯದಾಗಿ ನಿನ್ನ ಹೆಸರು ಏನಮ್ಮ ಅಂತ ಕೇಳಿದಾಗ ಹೇಳಿದ್ಲು ಅಮ್ಮ ಪವಿತ್ರ ಅಂತ ಹೇಳಿದ್ಲು. ಅದಲ್ಲದೆ ಪವಿತ್ರ ಅನ್ನುವಂತಹ 2-3 ಹೆಸರನ್ನು ಒಂದು ಎಕ್ಸಾಂಪಲ್ ಕೊಟ್ಟು ಕೂಡ ಆ ಜ್ಯೋತಿಷಿಗಳಿಗೆ ಹೇಳಿದ್ದಂತೆ. ಏನಪ್ಪ ಅಂತಂದರೆ, ನೀನು ನೋಡು ಪವಿತ್ರ ಗೌಡ ಅದು ಯಾವ ಥರ ಆಗಿದೆಯೋ ಸಮಸ್ಯೆ ಹಾಗೆ ನಿನ್ನ ಜೀವನದಲ್ಲೂ ಆಗುತ್ತೆ. ಸೊ ಈ ಥರವಾದಂತಹ ಮನಸ್ಸನ್ನು ಕದಲುವಂತಹ ಪ್ರಯತ್ನ ಆಗಿತ್ತು. ಸೊ ನಾನು ಈ ಒಂದು ಸನ್ನಿವೇಶ ಮುಖಾಂತರ ಎಲ್ಲರಿಗೂ ಏನು ಹೇಳೋದಂದರೆ, ಈ ಒಂದು ನೇಮ್ ಕರೆಕ್ಷನ್ ಅನ್ನೋದು ನೀವು ಸೂಕ್ಷ್ಮ ವಿಚಾರಿಸಿ, ನೀವು ಈ ಒಂದು ಇಂಗ್ಲೀಷ್ ನೇಮ್ ಸ್ಪೆಲ್ಲಿಂಗ್ ಮೊದಲಿದೆಯಾ ಅಥವಾ ನೀವು ಹುಟ್ಟಿರುವಂತಹ ಜನ್ಮ ದಿನಾಂಕ ಮೊದಲಿದೆಯಾ, ಈ ಇಂಗ್ಲೀಷ್ ಸ್ಪೆಲ್ಲಿಂಗನ್ನು ಮೊದಲಿದೆಯಾ ಅಥವಾ ನಿಮ್ಮ ಜನ್ಮ ದಿನಾಂಕದ ನಾಮಾಂಕ ಮೊದಲಿದೆಯಾ. ಸೊ ಎಲ್ಲದಕ್ಕೂ ಮೊದಲೇ ಬರೋದು ನಿಮ್ಮ ಜನ್ಮ ದಿನಾಂಕ, ಆ ಜನ್ಮ ದಿನಾಂಕದ ಬರೋದು ಜಾತಕ, ಆ ಜಾತಕದಿಂದ ಬರೋದು ನಾಮಾಂಕ. ಸೊ ಎಲ್ಲವೂ ಕೂಡ ಪ್ರೀಡಿಫೈನ್ಡೇ ಆಗಿದ್ದರೆ ಈ ನೇಮ್ ಬೇಸ್ಡ್ ಅಸ್ಟ್ರಾಲಜಿ, ನೇಮ್ ಕರೆಕ್ಷನ್, ನೇಮ್ ಸ್ಪೆಲ್ಲಿಂಗ್ ಕರೆಕ್ಷನ್ ಅದು ಯಾಕೆ ಬೇಕು? ಇನ್ನೂ ಒಂದು ಹೆಜ್ಜೆ ಮುಂದಿಟ್ಕೊಂಡು ಈ ಥರ ವಿಚಾರಿಸಿ. ನೀವು ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡೋದ್ರಿಂದ ಅಥವಾ AA ಆ್ಯಡ್ ಮಾಡೋದ್ರಿಂದ ಅಥವಾ ನಿಮ್ಮ ಯಾವುದೋ ಹೊಸ ಅಕ್ಷರದಿಂದ ನಿಮ್ಮ ಹೆಸರನ್ನು ಶುರು ಮಾಡೋದ್ರಿಂದ ನಿಮ್ಮ ಜಾತಕ ಬದಲಾಗುತ್ತಾ? ಇಲ್ಲ. ಜನ್ಮ ನಕ್ಷತ್ರ ಬದಲಾಗುತ್ತಾ? ಇಲ್ಲ. ಅಥವಾ ನಿಮ್ಮ ದಶಾಭುಕ್ತಿ ಬದಲಾಗುತ್ತಾ? ಖಂಡಿತವಾಗೂ ಇಲ್ಲ. ಎಲ್ಲವೂ ಕೂಡ ಪ್ರೀಡಿಫೈನ್ಡ್ ಆಗಿದೆ. ಇಷ್ಟು ಪ್ರೀಡಿಫೈನ್ಡ್ ಆಗಿದ್ದರೆ ನೀವು ಯಾಕೆ ಈ ಒಂದು ಮಾಯಾಜಾಲಕ್ಕೆ ಬೀಳ್ತಾ ಇದ್ದೀರಾ? ನೇಮ್ ಕರೆಕ್ಷನ್, ಸ್ಪೆಲ್ಲಿಂಗ್ ಕರೆಕ್ಷನ್, ನಿಮ್ಮ ಎನ್ನುವಂತಹ ಹೆಸರುಳ್ಳಂಥವ್ರು ಸ್ಟಾರ್ಟಿಂಗ್ ಇದ್ದರೆ ತುಂಬ ಕಷ್ಟಪಡ್ತೀರಾ, ಪವಿತ್ರ ಅನ್ನೋಂಥ ಹೆಸರಿದ್ದವರು ತುಂಬ ಕಷ್ಟಪಡ್ತೀರಾ, ಅಂತ ಶುರುವಾದಂಥವ್ರು ಕಷ್ಟಪಡ್ತೀರಾ. ಯಾಕೆ ಈ ಗೊಂದಲ? ಎವ್ರಿಥಿಂಗ್ ಈಸ್ ಪ್ರೀಡಿಫೈನ್ಡ್. ಎಲ್ಲವೂ ಪ್ರೀಡಿಫೈನ್ಡ್ ಆಗಿ ಹೋಗಿದೆ. ಅದನ್ನೆಲ್ಲ ಗೊತ್ತಿದ್ದಾಗಲೂ ಈ ಭ್ರಮಾಲೋಕಕ್ಕೆ ಯಾಕೆ ಬೀಳ್ತಿದ್ದೀರಾ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದರೆ, ನಿಮ್ಮ ಹೆಸರನ್ನು ನೀವು ಯಾವುದೋ ಒಂದು ಜಾತಿಗೆ ತಕ್ಕಂತೆ, ಧರ್ಮಕ್ಕೆ ತಕ್ಕಂತೆ ಬದಲಾಯಿಸ್ಕೊಂಡ್ರೆ ನಿಮ್ಮಲ್ಲಿರುವಂತಹ ರಕ್ತ ಚೇಂಜ್ ಆಗುತ್ತಾ? ಮೂಳೆ, ಮಾಂಸ, ಮಜ್ಜೆ ಚೇಂಜ್ ಆಗುತ್ತಾ? ನಿಮ್ಮ ಹೆರಿಡಿಟರಿ ಚೇಂಜ್ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ನೇಮ್ ಚೇಂಜ್ ಅನ್ನೋದು ಕೇವಲ ಒಂದು ಮಾಯಾಜಾಲ, ಕೇವಲ ಒಂದು ಭ್ರಮಾಲೋಕ ಸೃಷ್ಟಿಸುವಂಥದ್ದು. ನಿಜವಾಗಿ ಬರುವಂಥದ್ದೇ ನಿಮ್ಮ ಜನ್ಮನಾಮ, ಹಾರೋಸ್ಕೋಪ್, ಅಸ್ಟ್ರಾಲಜಿ. ಸೊ ನಾನು ಇನ್ನೊಂದು ಸ್ವಲ್ಪ ಇದನ್ನು ಇನ್ ಡೆಪ್ತಾಗಿ ವಿಶ್ಲೇಷಣೆ ಮಾಡೋದ್ರೆ, ಈ ನೇಮ್ ಕರೆಕ್ಷನ್ ಮಾಡಿಕೊಂಡವರು ಎಷ್ಟು ಜನ ಸಕ್ಸಸ್ಫುಲ್ ಆಗಿದ್ದಾರೆ? ಸಕ್ಸಸ್ಫುಲ್ ರೇಟ್ ಎಷ್ಟಿದೆ? ಸೊ ಆದರೂ ಕೂಡ ಫೇಲ್ಯೂರ್ ಆದಂಥ ಲೀಸ್ಟ್ ಜನಗಳ ಒಂದು ಪಟ್ಟಿ ಎಷ್ಟಿದೆ? ಸೊ ನೀವು ಅದರ ಬಗ್ಗೆಯೂ ಕೂಡ ಒಂದು ಅನ್ವೇಷಣೆ ಮಾಡಬೇಕಾಗತ್ತೆ. ಇನ್ನು ಈ ನೇಮ್ ಚೇಂಜ್ ಅಥವಾ ಸ್ಪೆಲ್ಲಿಂಗ್ ಕರೆಕ್ಷನ್ ಯಾವಾಗ ಮಾಡ್ಕೋಬೇಕು? ನೀವು ಯಾವಾಗ ಒಂದು ಉದ್ಯೋಗ ಮಾಡ್ತಿರ್ತೀರಿ, ಆ ಉದ್ಯೋಗದಲ್ಲಿ ನಿಮ್ಮ ಹೆಸರನ್ನು ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಕಷ್ಟ ಆದಾಗ, ಅಥವಾ ನೀವು ಮಾಡೋಂಥ ಉದ್ಯೋಗದಲ್ಲಿ ನಿಮಗೆ ಬ್ರ್ಯಾಂಡಿಂಗ್ ಬೇಕಾದಾಗ,
ಅಥವಾ ನೀವು ಮಾಡುವಂಥ ಉದ್ಯೋಗದಲ್ಲಿ ಜನಗಳು ನಿಮ್ಮ ಉದ್ಯೋಗ ನೋಡಿ ನಿಮ್ಮನ್ನು ಗುರುತಿಸಬೇಕಾದಾಗ, ಐಡೆಂಟಿಫಿಕೇಷನ್ ಮಾಡಬೇಕಾದಾಗ, ಅಥವಾ ಒಂದು ನಿಮ್ಮ ಉದ್ಯೋಗದಲ್ಲಿ ಬೂಸ್ಟಪ್ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ನಿಮ್ಮ ನೇಮ್ ಚೇಂಜನ್ನು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನನಗೆ ಒಂದು ಚಾನಲ್ MD ಅವರು ರಾಜಋಷಿ ಅಂತ ಕೊಟ್ಟರು. ರಾಜಋಷಿ ಅಂದರೆ ಪೊಲಿಟಿಕಲ್ ಬಗ್ಗೆ ತುಂಬ ಪ್ರಿಡಿಕ್ಷನ್ ಮಾಡ್ತಾಯಿದ್ದೀರಾ ಗುರುಗಳೇ, ಮತ್ತು ನೀವು ಹೇಳೋ ಪ್ರಿಡಿಕ್ಷನ್ಸ್ ಎಲ್ಲ ಕರೆಕ್ಟ್ ಆಗ್ತಾ ಇದ್ದಾವೆ, ಸೊ ನೀವು ಮಾಡುವಂಥ ಪ್ರೊಫೆಷ್ನಲ್ಗೆ ರಾಜಋಷಿ ಅನ್ನೋದು ತುಂಬ ಸೂಟೇಬಲ್ ಆಗುತ್ತೆ, ಜನ ಆಕರ್ಷಣೆ ಅಂದರೆ ಒಂದು ಅಟ್ರಾಕ್ಷನ್ ಆಗ್ತದೆ, ಪ್ಲಸ್ ಐಡೆಂಟಿಫಿಕೇಷನ್ ಆಗುತ್ತೆ ಅಂತ ರಾಜಋಷಿ ಅಂತ ಅವಾರ್ಡನ್ನು ಕೊಟ್ಟರು. ನಾ ರಾಜಋಷಿ ಅಂದ್ಕೊಂಡು ಹಿಂದೆ ರಾಜಋಷಿ ಅಂದ್ರೇನು, ರಾಜ ಋಷಿತತ್ವವನ್ನು ಹೊಂದಿದಾಗ ಅಥವಾ ಋಷಿ ರಾಜತತ್ವವನ್ನು ಹೊಂದಿದಾಗ ಅವಾಗಿನ ನಂತರ ಅವರಿಗೆ ರಾಜಋಷಿ ಅಂತ ಹೇಳ್ತಿದ್ರು. ಈಗಿನ ಕಾಲ ರಾಜರು ಇಲ್ಲ, ಈಗ ಋಷಿಗಳೂ ಇಲ್ಲ. ಸೊ ಇವೆಲ್ಲ ನೇಮ್ಗಳಿನ ಹೆಸರುಗಳನ್ನು ನಾವು ಬ್ರ್ಯಾಂಡಿಂಗ್ಗೋಸ್ಕರ, ಐಡೆಂಟಿಫಿಕೇಷನ್ಗೋಸ್ಕರ ಮಾಡುವಂಥದ್ದಾಗಿದೆ. ಅದಲ್ಲದೆ ಇನ್ನು ಯಾವಾಗ ನಾವು ನೇಮ್ ಚೇಂಜ್ ಮಾಡ್ಕೋಬೋದು, ಯಾವಾಗ ಮದುವೆಯಾಗಿ ಗಂಡನ ಮನೆಗೆ ಹೋಗಬೇಕಾದಾಗ, ಅಥವಾ ದತ್ತಪುತ್ರನ ತಗೋಬೇಕಾದಾಗ, ದತ್ತಪುತ್ರಿಯನ್ನು ದತ್ತಕ್ಕೆ ತಗೋಬೇಕಾದಾಗ, ಅಥವಾ ಸನ್ಯಾಸತ್ವವನ್ನು ತಗೊಂಡಾಗ, ಸೊ ಆ ಟೈಮಲ್ಲಿ ನಿಮ್ಮ ಹೆಸರನ್ನು ಚೇಂಜ್ ಮಾಡುವಂಥದ್ದು ನಿಮಗೂ ಸೂಕ್ತ, ಈ ಎನ್ವೈರ್ಮೆಂಟ್ಗಳಿಗೂ ಸೂಕ್ತ. ಅದನ್ನು ಬಿಟ್ಟು AA ಆ್ಯಡ್ ಮಾಡೋದ್ರಿಂದ ನನ್ನ ಲೈಫ್ ಚೇಂಜ್ ಆಗಿಬಿಡುತ್ತೆ, ಬೂಸ್ಟಪ್ ಆಗಿಬಿಡುತ್ತೆ, ಭಾಗ್ಯ ಬರ್ತವೆ, ಅಥವಾ ಯಾವುದೋ ಒಂದು ಡಿಲೀಟ್ ಮಾಡೋದ್ರಿಂದ ನನ್ನ ಕರ್ಮ ಕಳೆದು ಹೋಗುತ್ತೆ ಅನ್ನೋದು ಈ ಥರವಾದಂಥ ಕಾನ್ಸೆಪ್ಟು ಬಹಳ ಶುದ್ಧ. ಇದು ಒಂದು ಮೂರ್ಖತನ ಇದು. ಸೊ ನಾನು ಏನು ಹೇಳೋದು, ನೇಮ್ ಚೇಂಜ್ ಅಥವಾ ನೇಮ್ ಕರೆಕ್ಷನ್ ವಿಲ್ ನಾಟ್ ಡಿಲೀಟ್ ಯುವರ್ ಕರ್ಮ. ಆಲ್ವೇಸ್ ರಿಮೆಂಬರ್ ದಿಸ್ ಸ್ಲೋಗನ್. ನೇಮ್ ಚೇಂಜ್ ಏನು ಮಾಡುತ್ತೆ, ನಿಮ್ಮ ಐಡೆಂಟಿಫಿಕೇಷನನ್ನು ಬದಲಿಸ್ಬೋದು, ಆದರೆ ನಿಮ್ಮ ಕರ್ಮವನ್ನು ಬದಲಿಕ್ಕಾಗಲ್ಲ. ನಿಮ್ಮ ಕರ್ಮ ಬದಲಾಗಬೇಕಾದ್ರೆ ನೀವು ಅದಕ್ಕೆ ತಕ್ಕಂತೆ ಆಚರಣೆಯನ್ನು ಮಾಡಿ. ಪೂಜೆ ಪುನಸ್ಕಾರಗಳು, ಗುರು ಹಿರಿಯರ ಮಾರ್ಗದರ್ಶನ ನಡೆಯುವಂಥದ್ದು, ಗುರು ಹಿರಿಯ ದಾನ ಧರ್ಮಗಳಾದಿ ಮಾಡುವಂಥದ್ದು. ಸೊ ಈ ಥರ ಆದಂತಹ ಕ್ರಿಯೆಗಳು ಮಾಡೋದ್ರಿಂದ ನಿಮ್ಮ ಕರ್ಮ ಬೂಸ್ಟಪ್ ಆಗುತ್ತೆ. ಕೇವಲ ನೇಮ್ ಚೇಂಜ್ ಮಾಡೋದ್ರಿಂದ, ಕರೆಕ್ಷನ್ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಕರ್ಮ ಬೂಸ್ಟಪ್ ಆಗಲ್ಲ. ಸೊ ನೀವು ಮತ್ತೊಂದು ಅಂದರೆ ಈ ಸುಳಿಯಿಂದ ಬಿಟ್ಟು ಮತ್ತೊಂದು ಸುಳಿಯಲ್ಲೇ ಬೀಳ್ತೀರ ವಿನಃ ನೀವು ಅದಕ್ಕೆ ಸೊಲ್ಯೂಷನ್ನ ಕಂಡುಕೊಳ್ಳಲ್ಲ. ಇನ್ನು ನ್ಯೂಮರಾಲಜಿ ಅಂದರೆ ಏನು? ಸೊ ನ್ಯೂಮರಾಲಜಿ ಅನ್ನೋದು ಇತ್ತಿತ್ತಲ ದಿನಮಾನಗಳಲ್ಲಿ ಅಂದರೆ 20th ಸೆಂಚುರಿಯಿಂದ ಇದು ತುಂಬಾ ತನ್ನ ಒಂದು ಏನಂತ ಹೇಳ್ತಿರ್ಬೇಕು ಎಫೆಕ್ಟನ್ನು ತೋರಿಸ್ತಾ ಇದೆ. ಸೊ ಈ ಒಂದು ನ್ಯೂಮರಾಲಜಿನ ನೀವು ನೋಡಬೇಕು ಅಂತಂದರೆ ಕೂಡ, ಅಥವಾ ನ್ಯೂಮರಾಲಜಿ ಬಗ್ಗೆ ನೀವು ಪ್ರಿಡಿಕ್ಷನ್ ಮಾಡಬೇಕು ಅಂತಂದ್ರೂ ಕೂಡ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಂತ ಕೆಲಸ ಏನಿಲ್ಲ. ಇವಾಗ ತುಂಬ AI ಟೂಲ್ಸ್ಗಳೆಲ್ಲ ಬಂದಿದ್ದಾವೆ. ಆ AI ಟೂಲ್ಸಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇದು ಜುಲೈ ತಿಂಗಳು. ಸೊ ಜುಲೈ ಮಂತ್ ಗುಡ್ ಡೇಟ್ಸ್ ಆ್ಯಂಡ್ ಬ್ಯಾಡ್ ಡೇಟ್ಸ್ ಅಂತ ಬರೆದು ಪ್ಲೀಸ್ ಎಕ್ಸ್ಪ್ಲೇನ್ ಇನ್ ಡಿಟೇಲ್ ಪ್ಲಸ್ ಎಕ್ಸ್ಪ್ಲೇನ್ ವಿತ್ ಪ್ರೀವಿಯಸ್ ಡೇಟ್ ಕಂಪ್ಯಾರಿಸನ್ ಅಂತ ನೀವು ಕೊಟ್ಟರೆ, ಈ ತಿಂಗಳಲ್ಲಿ ಒಳ್ಳೆಯ ದಿನಗಳು ಯಾವುದಿದೆ, ಈ ದಿನಗಳಲ್ಲಿ ಕೆಟ್ಟ ದಿನಗಳು ಏನಿದೆ, ಆ ದಿನಗಳಲ್ಲಿ ಏನಾಗುವಂಥ ಸಾಧ್ಯತೆಗಳಿದೆ, ನಿಮಗೆಲ್ಲ ಈ ಒಂದು AI ಟೂಲ್ ಕೊಟ್ಬಿಡುತ್ತೆ. ಅದರಲ್ಲಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಭಾಗಶಃ ಅಲ್ಲಿ ನಡೆದಿರುವಂಥ ಭಾಗಶಃ ಎಲ್ಲವೂ ಕೂಡ ಒಂದು 40% ಮಾತ್ರ ಅಕ್ಯುರೇಟ್ ಬರುತ್ತೆ. ಯಾಕೆಂದರೆ ಇದೊಂದು ಜನರಲೈಸ್ಡ್ ಆಗಿರುವಂಥ ಪ್ರಿಡಿಕ್ಷನ್. ಅದನ್ನೇ ನೀವು ಜಾತಕ ಅಂದರೆ ವೇದಿಕ ಅಸ್ಟ್ರಾಲಜಿ ಪ್ರಕಾರ AI ಟೂಲ್ಸಿಗೆ ಹೇಳು ಅಂತಂದರೆ ಅದು ಹೇಳೋಂಥ ದುಸ್ಸಾಹಸ ಮಾಡಲ್ಲ. ಕಾರಣ ಅದಕ್ಕೆ ಜಾತಕ ಕ್ಲಿಯರ್ ಹಾಕುವಂಥದ್ದು ಅದಕ್ಕೆ ಅಷ್ಟೊಂದು ಜ್ಞಾನ ಇರಲ್ಲ. ತಕ್ಕ ಮಟ್ಟಿಗೆ ಪ್ರಿಡಿಕ್ಷನ್ ಕೊಡುತ್ತೆ, ಅದರ ಎಕ್ಯುರೇಸಿ ಕೊಡಲ್ಲ. ಕೆಳಗೆ ಡಿಸ್ಕ್ಲೈಮರ್ ಕೂಡ ಹಾಕಿಬಿಡುತ್ತೆ. ಯಾಕೆಂದರೆ ಇನ್ನೂ ಕೂಡ ನಿಮಗೆ ಎಕ್ಯುರೇಸಿ ಬೇಕಾದಾಗ ನಿಖರವಾದಂತಹ ಚಾರ್ಟನ್ನು ಅಥವಾ ನಿಖರವಾದ ಡೇಟ್ ಆಫ್ ಬರ್ತ್ ಟೈಮಿಂಗನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಅದು. ಸೊ ಅದು ಕೂಡ ಅಲ್ಲಿ ಅಕ್ಯುರೇಸಿ ಸಿಗಲ್ಲ. ನೀವು ಈ ನ್ಯೂಮರಾಲಜಿನ ಕಲಿಯೋದು ಅಷ್ಟು ಡಿಫಿಕಲ್ಟ್ ಏನಿಲ್ಲ, ಯಾರೇ ಕಲಿಬೋದು. ಹೆಬ್ಬಟ್ಟಿದ್ದರೂ ಕೂಡ ಸ್ವಲ್ಪ ಅವರಿಗೆ ಇಂಗ್ಲೀಷ್ ನಾಲೆಜ್ ಇತ್ತು, ಸ್ವಲ್ಪ ಅವರಿಗೆ ನಂಬರ್ ನಾಲೆಜ್ ಇತ್ತು ಅಂದರೆ ಖಂಡಿತವಾಗಿ 200% ಅವರು ಕೂಡ ನ್ಯೂಮರಾಲಜಿಸ್ಟ್ ಆಗ್ಬೋದು, ನ್ಯೂಮರಾಲಜಿ ಕಲಿಬೋದು. ಆದರೆ ವೇದಿಕ್ ಅಸ್ಟ್ರಾಲಜರ್ ಆಗಬೇಕಾಯ್ತಂದರೆ ನಿಮಗೆ ತುಂಬ ಜ್ಞಾನ ಇರಬೇಕು, ಪಕ್ವವಾದಂತಹ ವಿದ್ಯೆ ಇರಬೇಕು, ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಇವೆಲ್ಲ ಇದ್ದಾಗಲೇ ಕೂಡ ನೀವು ಒಬ್ಬ ಒಳ್ಳೆಯ ಜ್ಯೋತಿಷಿಗಳಾಗ್ತೀರ. ನ್ಯೂಮರಾಲಜಿಸ್ಟ್ ಯಾರು ಬೇಕಾದರೂ ಆಗ್ಬೋದು, ಬಟ್ ಒಳ್ಳೆಯ ಜ್ಯೋತಿಷಿ ಆಗಬೇಕಾದ್ರೆ ಅವ್ರು ವಿದ್ಯಾವಂತ ಆಗಿರಲೇಬೇಕು. ಸೊ ನೀವು ಇನ್ನು ಮುಂದೆ ನಿಮ್ಮ ಸರೌಂಡಿಂಗಲ್ಲಿ ಏನಾದರೂ ಈ ಥರ ನೇಮ್ ಚೇಂಜಸ್ ಮಾಡ್ಕೊಳ್ಬೇಕು ಅಂದಿದ್ದರೆ ದಯವಿಟ್ಟು ಒಂದು ಕ್ಷಣ ನಿಂತು ವಿಚಾರಿಸಿ ಕರ್ಮವನ್ನು ಅರ್ಥ ಮಾಡಿಕೊಂಡು
ಮುನ್ನಡೀರಿ. ಇಷ್ಟು ಹೇಳ್ತಾ ಇವತ್ತಿನ ಕಿರು ಸಂಚಿಕೆಗೆ ಅಲ್ಪಾರ ಮಾಡ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು.